ಏನು ಪ್ರಾಬ್ಲಮ್ ಏನಂತ ಹುಡುಗಿರಿಂದ ನಿಮಗೆ? ಅದ ನಿಮ್ಮ ಮನ್ಯಾನ ಹುಡುಗಿಯಾರು ನಿಮ್ಮ ಮನ್ಯಾನ ಮಕ್ಕಳು ಆಗ್ಬೇಕಂದ್ರೆ ನಿಮಗೆ ತ್ರಾಸ ಆಕತ್ತನೋ? ಏನು ಒಳ್ಳೇದಾದ್ರೂ ಕೆಟ್ಟದಾದ್ರೂ ಮಂದಿ ಮನ್ಯಾನ ಮಕ್ಕಳಿಗಾಗಲಿ ನಿಮ್ಮ ಮನ್ಯಾನ ಮಕ್ಳು ಏನೂ ಮಾಡೋದು ಬೇಡ. ಅವ್ರಿಗೆ ನನ್ನ ಮಕ್ಕಳು ಕ್ವಶನ್ ಮಾಡೋದಿಲ್ಲ. ಇವರು ಕೊಳಿತೈತಿ, ಟ್ಯಾಲೆಂಟ್ ಒಳಗೆ ಇಟ್ಕೊಂಡು ಕೊಳಿತೈತಿ. ನಿಮಗೆ ಗೌರ್ಮೆಂಟ್ ಎಷ್ಟಂತ ನೌಕರಿ ಕೊಡ್ತದೆ ಹೇಳ್ಬಿಡ್ರಿ ನನಗೊಂದ್ಸರಿ. ಗೌರ್ಮೆಂಟ್ ಎಲ್ಲಾರ ಮಕ್ಳಿಗೂ ನೌಕರಿ ಕೊಡ್ತೀವಿ ಅಂತ ಏನು ಕಾಂಟ್ರಾಕ್ಟ್ ಬರ್ಸ್ಕೊಂಡ್ರೆ ನಿಮ್ಮ ಕೈಯಿಂದ? ನಮ್ಮ ಅವ್ವ ಎಲ್ಲರೂ ಇದನ್ನ ಮಾಡ್ಕೊತ ಬಂದಾರ್ರಿ. ಹೆಣ್ಮಕ್ಳನ್ನ ಏನು ತಿಳ್ಕೊಂಡಿರಿ ನೀವು? ಗೊಂಬಿ ಏನ ಆಗಲಿ ಗರ್ಲ್ಸ್ ಯಾವತ್ತೂ ಹಿಂದೆ ಸರಿಬೇಡ್ರಿ ಯಾವುದಕ್ಕೂ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು SS ಟಾಕ್ಸ್. 2-3 ದಿನ ಆಯ್ತು ರೀ ನನ್ನ ತಲೆ ಒಳಗೆ ಒಂದು ಮ್ಯಾಟ್ರ್ ಹಿಂಗೆ ಓಡ್ಲಿರ್ತೈತಿ. ಪ್ರಾಬ್ಲಮ್ ಏನಂದ್ರೆ ನಮ್ಮ ನಾರ್ತ್ ಕರ್ನಾಟಕ ಪೇರೆಂಟ್ಸ್, ಅದ್ರಾಗೂ ಎಲ್ಲರೂ ಅಲ್ರಿ, ಕೆಲವೊಬ್ರು ಇನ್ನೂ ಯಾರು 1990s ಎರಾ ಒಳಗೆ ಅದಾರ ನೋಡ್ರಿ, ಅವ್ರಿಗೆ ಮಾತ್ರ ಇದು. ಅಲ್ಲ, ಹುಡುಗಿಯರಿಂದ ಪ್ರಾಬ್ಲಮ್ ಏನಂತ ನಿಮಗೆ? ಹುಡುಗಿಯರು 4 ಗಾಡಿ ನಡು ಇರಬೇಕು, ಮನ್ಯಾನ ಕೆಲಸ ಮಾಡ್ಬೇಕು, ರೊಟ್ಟಿ ಬಡಿಬೇಕು, ಬಾಂಡೆ ತಿಕ್ಬೇಕು, ಒಗ್ಯಾನ ಒಗಿಬೇಕು, ಸಾಲಿ ಕಲಿಸಿದಷ್ಟು ಕಲಿಬೇಕು, ತೋರಿಸಿದ ಹುಡುಗನ ಮದುವೆ ಮಾಡ್ಕೊಂಡು ಹೋಗ್ಬೇಕು. ಇಷ್ಟ ಹೌದಿಲ್ರಿ? ಸ್ವಲ್ಪ ಸೌತ್ ಕರ್ನಾಟಕ ಪೇರೆಂಟ್ಸ್ಗಳನ್ನ ನೋಡ್ರಿ, ಎಲ್ಲದ್ರೊಳಗೂ ಚೆಸ್ ಇರಲಿ, ಅಥ್ಲೆಟಿಕ್ಸ್ ಇರಲಿ, ಮ್ಯೂಸಿಕ್ ಇರಲಿ, ಡ್ಯಾನ್ಸ್ ಇರಲಿ, ಅಥವಾ ದೊಡ್ಡ ದೊಡ್ಡ ಇನ್ಫ್ಲೂಯೆನ್ಸರ್ಸ್ ಆಗಲಿ, ಪ್ರತಿಯೊಂದಕ್ಕೂ ಆ ಪೇರೆಂಟ್ಸ್ ಸಪೋರ್ಟ್ ಐತಿ. ನಿಮಗೇನಾಗೈತಿ ದಾಡಿ ಅಂತ ಕೇಳ್ತೀನಿ ನಾನು. ಅಲ್ಲ, ನಿಮ್ಮ ಕಡೆದು ಯಾವ್ದಾರ ಒಂದು ಹುಡುಗ ಒಂದು ಹುಡುಗಿ ಸರಿಗಮಪ ಒಳಗೆ ಬಂತು ಅಂದ್ರೆ, ಇಲ್ಲ ಯಾವುದೋ ಒಂದು ಕರ್ನಾಟಕ ಡ್ಯಾನ್ಸ್ ಶೋ ಒಳಗೆ ಹೋಯ್ತು ಅಂತಂದ್ರೆ, ಇಲ್ಲ ಯಾವುದೋ ಒಂದು ಏನೋ ವಿಡಿಯೋ ಏನೋ ಮಾಡಿ ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬ್ ಇನ್ಫ್ಲುಯೆನ್ಸರ್ ಆಗಿ ಫೇಮಸ್ ಆದ್ರು ಅಂತಂದ್ರೆ ಖುಷಿ ಪಡ್ತಿರಿಲ್ಲ? ಮಂದಿಗೆಲ್ಲ ತೋರಿಸ್ತಿರಿಲ್ಲ, ಸ್ಟೇಟಸ್ ಇಡ್ತಿರಿಲ್ಲ, ಅವ್ರ ಮಗ ಹಿಂಗೆ ಮಾಡ್ದ, ಅವ್ರ ಮಗಳು ಹಿಂಗೆ ಮಾಡಿಲ್ಲ ಅಂತ ಹೇಳಿ. ಅದ ನಿಮ್ಮ ಮನ್ಯಾನ ಹುಡುಗಿಯಾರು ನಿಮ್ಮ ಮನ್ಯಾನ ಮಕ್ಕಳು ಆಗ್ಬೇಕಂದ್ರೆ ನಿಮಗೆ ತ್ರಾಸ ಆಕತ್ತನೋ? ಬಿಡ್ರಿ. ಅವ್ರ ಪೇರೆಂಟ್ಸ್ ಅವ್ರಿಗೇನೋ ಒಂದು ಹೆದರಿಕೆ ಇರ್ತೈತಿ, ಹಿಂಗೇನೋ ನನ್ನ ಮಗಳೇನೋ ಮಾಡಾಕತ್ಲು ಅಂತಂದ್ರೆ ಮುಂದೇನೋ ಆಗಿತ್ತು, ನನ್ನ ಮಗ ಏನೋ ಮಾಡಾಕತ್ತ ಅಂದ್ರೆ ಕೈ ತಪ್ಪು ಹೋಗ್ಯಾನೋ, ಏನೋ ಕೆಡ್ತಾನೋ ಅನ್ನೋವಂಥದ್ದು ಒಂದು ಹೆದರಿಕೆ ಇರ್ತೈತಿ. ಅದನ್ನು ತಿಳಿಸಿ ಹೇಳೋವಷ್ಟು ಕಾಮನ್ ಸೆನ್ಸ್ ನಮ್ಮ ಕಡೆ ಐತಿಲ್ಲ. ನಾವು ಮಕ್ಳಾದ್ರು ನಮ್ಮ ಕಡೆ ಐತಿಲ್ಲ, ಎಲ್ಲರೂ ಮಾಡ್ತಾರವ. ಅಲ್ರಿ, ನೀವು ಮನ್ಯಾಗ ಕುಂತು ಚಂದಕ ರೀಲ್ಸ್ ಹಿಂಗೆ ಸ್ವೈಪ್ ಮಾಡಿ ನೋಡ್ತಿರ್ತೀರಿ, ಯೂಟ್ಯೂಬ್ದಾಗ ಶಾರ್ಟ್ಸ್ ನೋಡ್ತಿರ್ತೀರಿ, ಅಡಿಗೆ ಮಾಡುವ ವಿಧಾನ, ಚಿಕನ್ ಮಾಡುವ ವಿಧಾನ, ಮಾವಿನಕಾಯಿ ಗೊಜ್ಜು ಮಾಡುವ ವಿಧಾನ, ಇದನ್ನೆಲ್ಲ ನೋಡ್ತಿರ್ತೀರಲ್ಲ ನೀವು ಕುಂತ, ಸ್ಟೇಟಸ್ ಇಡ್ತಿರಲ್ಲ ಹೊಳ್ಳೆ ಅವನ್ನ. ಅದನ್ನ ನಿಮ್ಮ ಮಕ್ಳು ಮಾಡಿದ್ರೆ ನಿಮಗೇನು ತ್ರಾಸ ಆಕತಿ? ಅವ್ರ ಕಡೆ ಏನೋ ಒಂದು ಕಲೆ ಐತಪ್ಪ, ಅವ್ರು ಒಂದೇನೋ ಒಂದು ಡ್ರಾಯಿಂಗ್ ಬಿಡಿಸ್ತಾರ, ಡ್ಯಾನ್ಸ್ ಮಾಡ್ತಾರ, ಹಾಡು ಹಾಡ್ತಾರ, ಅಥವಾ ಕುಕ್ಕಿಂಗ ಮಾಡ್ತಾರ, ಇಲ್ಲ ಅವ್ರೇನೋ ಒಂದು ಪೇಂಟಿಂಗ್ ಮಾಡ್ಲತ್ತಾರ, ಏನಾರ ಮಾಡ್ಲಿರಿ, ಬಟ್ ನೀವು ಸಪೋರ್ಟ್ ಮಾಡ್ಬೇಕಲ್ಲ. ಏನು ಒಳ್ಳೇದಾದ್ರೂ ಕೆಟ್ಟದಾದ್ರೂ ಮಂದಿ ಮನೆ ಮಕ್ಳಿಗಾಗಲಿ ನಿಮ್ಮ ನನ್ನ ಮಕ್ಳು ಏನೋ ಮಾಡೋದು ಬೇಡ. ಆಯಿತು, ನೀವು ಹುಟ್ಟಿದ್ದು ಹಂಗೈತಿ, ನಿಮ್ಮ ಸರೌಂಡಿಂಗ್ ಹಂಗೈತಿ, ನೀವು ಬೆಳೆದು ಬಂದಿದ್ದು ವಾತಾವರಣ ಹಂಗಿತ್ತು, ನಿಮ್ಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ, ನೀವು ಹಂಗೆ ಬಿಹೇವ್ ಮಾಡ್ತೀರಿ. ಗರ್ಲ್ಸ್ ನಿಮಗೇನಾಗೈತಿ? ನಾ ಬಾಯ್ಸಿಗೆ ಏನೋ ಮಾತಾಡೋದಿಲ್ಲ, ಯಾಕಂತಂದ್ರೆ ಬಾಯ್ಸ್ ದೇ ಹ್ಯಾವ್ ಕೆಪಾಬಿಲಿಟಿ. ಅವ್ರಿಗೆ ಮಾಡ್ಬೇಕನ್ನಿಸ್ತು ಅಂತಂದ್ರೆ ಅವ್ರು ಮಾಡ್ತಾರೆ, ಅವ್ರಿಗೆ ಮಾಡಬಾರ್ದು ಅನ್ಸ್ತಂದ್ರೆ ಅವ್ರು ಮಾಡೋದಿಲ್ಲ. ಅವ್ರಿಗೆ ನನ್ನ ಮಕ್ಕಳು ಕ್ವಶನ್ ಮಾಡೋದಿಲ್ಲ. ಇವರು ಇಲ್ಲಿ ಬರುವುದು ಯಾರು ಮಾತು ಅಂತಂದ್ರೆ ಗರ್ಲ್ಸ್. ಉತ್ತರ ಕರ್ನಾಟಕ ಗರ್ಲ್ಸ್ ನಿಮಗೇನಾಗೈತ್ರಿ? ನಿಮಗೇನಾಗೈತಿ? ಅದ್ರಾಗೂ ನಮ್ಮ ಕಡೆ ಹುಡುಗಿಯರು ಹೇಳ್ತೀನಿ, ಸ್ವಚ್ಛ ಬಿಂದಾಸ್ ಮಾತಾಡ್ತಾವ್ರಿ. ಕೆಲವೊಂದು ಅಕೌಂಟ್ಗಳು ನೋಡಿದ್ರೆ ನನಗೆ ಖುಷಿ ಆಕೈತಿ. ಆ ಹುಡುಗಿಯರ ಕಮ್ಯುನಿಕೇಷನ್ ಸ್ಕಿಲ್ಸು, ಅವ್ರ ಆ್ಯಟಿಟ್ಯೂಡು, ಅವ್ರು ಒಬ್ಬೊಬ್ಬರ ದೇಶಾಂತರ ಸುತ್ಕೊಂಡು ಬರೋದು, ಅವ್ರು ಇಂಡಿಪೆಂಡೆಂಟ್ ಆಗಿರೋದು, ಅವ್ರನ್ನೆಲ್ಲ ನೋಡಿದ್ರೆ ಖುಷಿ ಆಕೈತ್ರಿ ನಮಗೆ. ಅವ್ರನ್ನೆಲ್ಲ ಇವ್ರು ಬರೀ ಫಾಲೋ ಮಾಡ್ಕೊತ ಕುಂದಿರ್ತಿರ್ತಾರೆ. ಹೌದಿಲ್ಲ? ಒಂದು ಮಾತು, ನಿಮ್ಮ ಮನೆಯವ್ರನ್ನ ತಿಳಿಸಿ ಹೇಳುವಟ್ಟು ಗಟ್ಸ್ ನಿಮಗಿಲ್ಲ, ಫೇಸ್ ಮಾಡುವಟ್ಟು ಗಟ್ಸ್ ನಿಮಗಿಲ್ಲ ಅಂತಂದ್ರೆ ಮೊದಲು ಆ ಕೆಲಸ ನೀವು ಮಾಡಬಾರ್ದು. ಇಲ್ಲ, ನಿಮಗೆ ಇಷ್ಟ ಐತಿ, ಅದರಿಂದ ನಿಮಗೆ ಖುಷಿ ಸಿಗತೈತಿ, ನೀವು ಮಾಡ್ತೀರಿ ಅಂತಂದ್ರೆ ಕಣ್ಣು ಮುಚ್ಕೊಂಡು ಮಾಡಿರಿ. ನನ್ನ ಮಕ್ಕಳು ರಿಲೇಟಿವ್ಸ್ ಏನು ಮಾತಾಡ್ತಾರಲ್ಲ ನಿಮ್ಮ ಬಗ್ಗೆ, ಅವ್ರನ್ನೆಲ್ಲ ಪಟ ಸೋಷಿಯಲ್ ಮೀಡಿಯಾದಾಗ ಬ್ಲಾಕ್ ಹಾಕ್ರಿ, ಮಾಡಿರಿ ನಿಮ್ಮ ಕೆಲಸ. ಒಂದಿನ ಯಾವಾಗ ನೀವು ಒಂದು ಲೆವೆಲಿಗೆ ಬೆಳಿತೀರಿ, ಅವಾಗ ಬಾಯಿ ಮುಚ್ಕೊಂಡು ತಾವೇ ಬರ್ತಾರ. ಅದಂತೂ ನಿಮ್ಮ ಕೈಲಿ ಮಾಡೋಕ್ಕಾಗಿಲ್ಲ. ಸುಮ್ಮ ಏನಿರ್ಲಾರ್ದ ಉಳಿದವ್ರನ್ನ ಯಾಕೆ ನೀವು ಇನ್ನೊಬ್ರ ಕಣ್ಣಾಗ ವಿಲನ್ ಮಾಡ್ತೀರಿ ಅನ್ನೋದು ನನಗೆ ತಿಳಿಯಂಗಿಲ್ಲ. ನನಗೆ ನೆನಪೈತ್ರಿ, ನಮ್ಮ ಬ್ಯಾಚ್ ಒಳಗೆ ಒಂದು ಹುಡುಗಿತ್ತು, ಇಷ್ಟು ಚಂದ ಹಾಡು ಹಾಡ್ತದ, ಸಿಂಗರ್ ಹುಡುಗಿ, ಕಲ್ತದ ಸಿಂಗಿಂಗು, ಆರ್ಥೋಡಾಕ್ಸ್ ಫ್ಯಾಮಿಲಿ, ಏನು ಮಾಡಕ್ಕೆ ಬರಂಗಿಲ್ಲ, ಪೋಸ್ಟ್ ಮಾಡಕ್ಕೆ ಬರಂಗಿಲ್ಲ. ಏನು ಮಾಡೋದು? ಕೊಳಿತೈತಿ, ಟ್ಯಾಲೆಂಟ್ ಒಳಗೆ ಇಟ್ಕೊಂಡು ಕೊಳಿತೈತಿ. ನೋಡ್ರಿ, ಪೇರೆಂಟ್ಸ್ ಸ್ವಭಾವ ಅಂತೂ ನಾವು ಚೇಂಜ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ಒಂದು ಹೆದರಿಕೆ ಇರ್ತೈತಿ. ನಾವು ಅದನ್ನು ಮಾಡಾತಿದ್ದು ಕರೆಕ್ಟ್ ವೇ ಒಳಗೆ ನಾವು ಮಾಡಾತೀವಿ ಅಂತ ಅವ್ರಿಗೆ ತಿಳಿಸಿ ಹೇಳಿದ್ರೆ ಯಾವುದೇ ಪೇರೆಂಟ್ಸ್ ಆದ್ರೂ ಅವ್ರು ನಿಮಗೆ ಸಪೋರ್ಟ್ ಮಾಡ್ತಾರೆ. ಯಾವ ಪೇರೆಂಟ್ಸು ಅವ್ರ ಮಕ್ಳು ಕೆಟ್ಟ ದಾರಿ ಹಿಡಿಲಿ ಅಂತ ಅನ್ನೋದು ಇರೋದಿಲ್ಲ. ಹೆಂಗಾರ ಆಗಲಿ ತಾವು ತನ್ನ ಜೀವನ ರೂಪಿಸ್ಕೊಳ್ಳಿ ಅನ್ನೋದು ಇರ್ತದೆ. ಅದನ್ನು ನೀವು ತಿಳ್ಕೊರಿ ಮೊದಲು. ನಿಮಗೇನು ಇಂಟ್ರೆಸ್ಟ್ ಐತಿ, ನಿಮ್ಮ ಪ್ಯಾಷನ್ ಏನೈತಿ, ಅದನ್ನು ನೀವು ಮಾಡಬೇಕು. ನಾ ಇವತ್ತು ಮಾರ್ನಿಂಗಿಂದ ನೋಡ್ಲಿತ್ತೀನಿ 2-3 ರೀಲ್ಸ್ಗಳೊಳಗೂ ಅದ ಬಂತು, ಹುಡುಗಿಯಾರು ಮಾಡಬಾರ್ದು, ಹುಡುಗಿಯಾರು ಮಾಡಿದ್ರೆ ಅವ್ರ ಹೆಸರು ಕೆಡ್ತದ. ಯಾಕ್ರಿ ಕೆಡ್ತೈತಿ? ಏನು ಮಾಡ್ಬಾರ್ದು ಮಾಡ್ಲತ್ತೀವಿ? 4 ಮಂದಿ ಯಾರ್ಯಾರನೋ ಗಂಟು ಕಟ್ಕೊಂಡು ಅಲ್ಲಿ ಇಲ್ಲಿ ಹೋಗಿ 4 ಮಂದಿ ಕಡೆ ಬಯಸ್ಕೊಳ್ಳೋದ್ರ ಬದಲು ನಿಮ್ಮ ಒಳಗೆ ಏನು ಟ್ಯಾಲೆಂಟ್ ಐತಿ ಅದನ್ನು ತೆಗೆದು ಒಂದು ಸೋಷಿಯಲ್ ಮೀಡಿಯಾ ಒಳಗೆ, ಒಂದು ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಒಳಗೆ ನೀವು ಎಕ್ಸ್ಪ್ರೆಸ್ ಮಾಡತ್ತೀರಿ ಅಂತಂದ್ರೆ ಅದಕ್ಕಿಂತ ಚಲೋ ಇನ್ನೇನು ಬೇಕ್ರಿ ನಿಮಗೆ? ಯಪ್ಪ, ನನಗೆ ಹುಡುಗಿಯಾರ್ದು ಅರ್ಥ ಆಗೋದಿಲ್ಲ. ನಿಮಗೆ ಮಾಡ್ಬೇಕನ್ಸ್ರೆ ಮಾಡ್ರು. ಈಗ ರಿಸ್ಕ್ ತೊಗೊಳ್ಳಿಲ್ಲ ಅಂದ್ರೆ ಮತ್ತೆ ಯಾವಾಗ ರಿಸ್ಕ್ ತೊಗೊಳ್ಳೋರು ನೀವು? ನಿಮಗೆ ಮಾಡೋಕೆ ಇಷ್ಟ ಇಲ್ಲ, ಬಿಟ್ಬಿಡ್ರಿ, ದೂರ ಸರಿರಿ. ಇನ್ನೊಬ್ರಿಗೆ ತೊಂದರೆ ಕೊಡಕ್ಕೆ ಹೋಗ್ಬೇಡ್ರಿ. ಅದನ್ನು ಬಿಟ್ಕೊಟ್ಟು ಯೂಟ್ಯೂಬ್ ವಿಡಿಯೋ ಮಾಡೋರೆಲ್ಲ ಬಜಾರಿಗಳು ಇರ್ತಾರ, ಹೆಣ್ಮಕ್ಳು ಅಂಥದ್ದು ಮಾಡಬಾರ್ದು, ಮುಂದೇನೋ ಪ್ರಾಬ್ಲಮ್ ಆಕೈತಿ ಅಂಥೇಳಿ ಆ ಹೊಲಸು ಅನುಮಾನದ ಕೀಡ ಐತಲ್ಲ, ಹುಳ ಐತಲ್ಲ, ಅದನ್ನು ತಲೆಯಾಗ ಬಿಟ್ಟು ಇಡೀ ಸಮಾಜನ ಹಾಳು ಮಾಡಕ್ಕೆ ಹೋಗ್ಬೇಡ್ರಿ. ಒಂದೆರಡು ರೀಲ್ಸ್ ನೋಡಿದ್ದು ನಾನು, ಅದಕ್ಕೆ ಹೇಳಿರ್ತೀನಿ ಮಾತನ್ನು. ದಿನಕ್ಕೊಂದು 20-30 ಮಂದಿನ ಜೊತೆ ನಾವು ಮಾತಾಡಿರ್ತೀವಿ.
ಯಾರು ಹೆಂಗೆ ಅವ್ರೊಳಗೆ ಟ್ಯಾಲೆಂಟ್ ಏನೈತಿ ಪ್ರತಿಯೊಂದು ಬ್ಯಾಚ್ ಒಳಗೆ ನಾ ಕೇಳಿರ್ತೀನಿ ನಿಮ್ಮ ಹಿಡನ್ ಟ್ಯಾಲೆಂಟ್ ಏನು ಅಂತ ಹೇಳಿ ಹುಡುಗರಿಗೆ ಕೇಳಿರ್ತೀನಿ. ಯಾಕೆ ಕೇಳಿರ್ತೀನಿ, ಅವ್ರ ಪ್ಯಾಷನ್ ಇರ್ತದೆ, ಸಣ್ಣ ವಯಸ್ಸಾಗ ಬೆಳೆಸ್ಕೊಂಡು ಬಂದಿರ್ತಾರೆ. ದೊಡ್ಡವರಾದ್ಮೇಲೆ ಅದನ್ನು ಕಂಟಿನ್ಯೂ ಮಾಡೋಕ್ಕಾಗಿರಂಗಿಲ್ಲ. ಸ್ಟಾಪ್ ಮಾಡಬಾರ್ದ್ರಿ, ಅದನ್ನು ಕಂಟಿನ್ಯೂ ಮಾಡ್ಬೇಕು. ಅವ್ರ ಅಥ್ಲೀಟ್ಸ್ ಆಗಿರಲಿ, ಅವ್ರ ಸ್ಪೋರ್ಟ್ಸ್ ಮ್ಯಾನ್ ಆಗಿರಲಿ, ಅವ್ರ ಕಡೆ ಏನೋ ಒಂದು ಟ್ಯಾಲೆಂಟ್ ಇರಲಿ, ಅದು ಬರೀ ಅಡುಗೆ ಮಾಡ್ದಾನೆ ಇರ್ವಲ್ತಕ್ರಿ. ಅವ್ರು ಹಾಕ್ಲಿರಿ ಮಾಡಿ, ಅದನ್ನು ವಿಡಿಯೋ ಮಾಡಿ ಹಾಕ್ಲಿ. ಅವರು ಬೆಳಿತಾರ್ರಿ ಮುಂದೆ. ನಿಮಗೆ ಗೌರ್ಮೆಂಟ್ ಎಷ್ಟಂತ ನೌಕರಿ ಕೊಡ್ತದೆ ಹೇಳಿಬಿಡ್ರಿ ನನಗೆ ಒಂದ್ಸರಿ. ಗೌರ್ಮೆಂಟ್ ಎಲ್ಲರ ಮಕ್ಕಳಿಗೂ ನೌಕರಿ ಕೊಡ್ತೀವಿ ಅಂತ ಏನು ಕಾಂಟ್ರಾಕ್ಟ್ ಬರ್ಸ್ಕೊಂಡ್ರೆ ನಿಮ್ಮ ಕೈಯಿಂದ? ನೀವು ಸ್ಕಿಲ್ಸ ಬೆಳೆಸಕ್ಕೆ ಕೊಡಲಿಲ್ಲ ನಿಮ್ಮ ಮಕ್ಕಳಿಗೆ. ಮನೆಯಿಂದ ಹೊರಗೆ ಬಂದ್ಮೇಲೆ ಬಿಟ್ಬಿಡ್ಬೇಕು ಅವ್ರನ್ನ. ಹೆಂಗೆ ಮಾತಾಡ್ಬೇಕನ್ನೋ ಸ್ಕಿಲ್ಸ್ ಗೊತ್ತಿಲ್ಲ, ಹೆಂಗೆ ಫೇಸ್ ಮಾಡ್ಬೇಕನ್ನೋ ಸ್ಕಿಲ್ಸ್ ಗೊತ್ತಿಲ್ಲ, ಯಾರ ಜೊತೆ ಜಗಳ ಆತಂದ್ರೆ ಹೆಂಗೆ ನಿಭಾಯಿಸ್ಬೇಕು ಅನ್ನೋದು ಗೊತ್ತಿಲ್ಲ, ಯಾವ್ದು ರಿಲೇಷನ್ಶಿಪ್ ಚಲೋ ಐತಿ, ಯಾವ್ದು ರಿಲೇಷನ್ಶಿಪ್ ಕೆಟ್ಟೈತಿ, ಎಂಥವ್ರ ದೋಸ್ತಿನ ಉಳಿಸ್ಕೋಬೇಕು, ಎಂಥವ್ರನ್ನ ಉಳಿಸ್ಕೋಬಾರ್ದು ಅನ್ನೋದ ನಿಮ್ಮ ಮಕ್ಳಿಗೆ ಗೊತ್ತಿಲ್ಲ ಅಂದಾಗ ಏನು ಜೀವನ ಮಾಡ್ತಾರೆ ರೀ ಅವ್ರ ಮುಂದೆ. ಗರ್ಲ್ಸ್, ಮದ್ವಿಗಿಂತ ಪೈಲಾನ ನೀವು ಈ ರೇಂಜಿಗೆ ಕನ್ಫ್ಯೂಷನ್ ಇತ್ತಂದ್ರೆ ನಾಳೆ ಮದುವೆ ಆದ್ಮೇಲೆ ಗಂಡ ಕಾಲು ಕಸದ ನೋಡಾಕತ್ತ ಅಂದ್ರೆ ಏನು ಮಾಡ್ತೀರಿ ಅವಾಗ? ನಮ್ಮ ಅವ್ವ ಎಲ್ಲರೂ ಇದನ್ನ ಮಾಡ್ಕೊತ ಬಂದಾರ್ರಿ. ಅವ್ರಿಗೆ ತ್ರಾಸ ಆಗ್ತಿರ್ಕಿಲ್ಲ ಅಂತಲ್ಲ, ಅವರಿಗೂ ಹೆವಿ ತ್ರಾಸ ಆಗೈತಿ. ಅವ್ರು ಕಿಚನ್ದಾಗ ಹೋಗಿ ಬಾಯಾಗ ತಮ್ಮ ಶರ ಹಾಕೊಂಡು ಅಳ್ತಿದ್ರು, ಸಹನ್ ಮಾಡ್ಕೋತಿದ್ರು. ಅವಾಗ ಹೇಳ್ತಿದ್ರು, ಗಂಡಸರು ಎಲ್ಲರೂ ಹೇಳ್ತಿದ್ರು, ಇಡೀ ಸಮಾಜ ಹೇಳ್ತಿತ್ತು, ಹೆಣ್ಮಕ್ಳು ಹಿಂದಿನ ಕಾಲದ ಹೆಣ್ಮಕ್ಳು ಭಾಳ ಚಲೋ ಇದ್ರು, ಎಲ್ಲ ಸಹಿಸ್ಕೊಂಡು ಹೋಗ್ತಿದ್ರು, ಜೀವನ ನಡೆಸ್ತಿದ್ರು. ಅದು ತಪ್ಪ್ರಿ, ಅದು ರಾಂಗ್ ಸ್ಟೇಟ್ಮೆಂಟ್. ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಹೌದು, ಆದರೆ ಇಡೀ ಜೀವನನ ಅಡ್ಜಸ್ಟ್ಮೆಂಟ್ ಆಗಬಾರ್ದಲ್ಲ. ಆ ಹೆಣ್ಮಕ್ಳಿಗೆ ಕೇಳೋರು ಹೇಳೋರು ಯಾರು ಇರ್ಲಿಲ್ರಿ, ಅವ್ರ ಕಡೆ ಧೈರ್ಯನೂ ಇರಲಿಲ್ಲ. ಆವಾಗಿನ ಸಮಾಜ ಹಿಂಗೆ ಇರಲಿಲ್ಲ, ಈಗ ಐತಿ. ಬೆಟರ್, ವಿ ಆರ್ ಲಕ್ಕಿ ದನ್ ದೆಮ್. ನಮಗಂತ ಕಾನೂನುಗಳದಾವ, ನಮಗಂತ ರೈಟ್ಸ್ ಅದಾವ. ಫೈಟ್ ಮಾಡ್ರಿ, ಆ ಗಟ್ಸ್ ಬೆಳೆಸ್ಕೊಳ್ರಿ, ಸ್ಟ್ರಾಂಗ್ ಆಗ್ರಿ. ನಿಮ್ಮ ಲೈಫ್, ನಿಮ್ಮ ರೂಲ್ಸ್, ನಿಮ್ಮ ಒಂದು ಬೌಂಡ್ರಿ ಸೆಟ್ ಮಾಡ್ಕೊಳ್ಳುವಂಥ ಹಕ್ಕು ನಿಮಗೈತಿ. ನೀವು ಇಂಡಿಪೆಂಡೆಂಟ್ ಆಗಿ ನೀವು ಬೆಳಿಬೇಕು. ಅದನ್ನು ಬಿಟ್ಕೊಟ್ಟು ಈಗಿನ ಸಮಾಜದಾಗೂ ನೀವು 4 ಗೋಡೆ ಮಧ್ಯೆ ಓದ್ಬೇಕು, ಮನ್ಯಾನ ಕೆಲಸ ಮಾಡ್ಬೇಕು, ನೌಕರಿ ಕಳಿಸಿದ್ರೆ ನೌಕರಿ ಮಾಡ್ಬೇಕು, ಇಲ್ಲಾಂದ್ರೆ ನೌಕರಿ ಮಾಡಬಾರ್ದು ಅಂತ ಹೇಳಿ ಹೆಣ್ಮಕ್ಳು ನೀವು ತಗ್ಗಿ ಬಗ್ಗೆ ನಡ್ಸಾಕತ್ರಿ ಅಂತಂದ್ರೆ ಮದುವೆ ಆದ್ಮೇಲೆ ನೀವೇನು ಅನ್ಭವಿಸಿರಲ್ಲ ನಿಮ್ಮ ಜೀವನ, ಅದ ಜೀವನ ಆ ಹುಡುಗಿಯರು ಅನ್ಭವಿಸ್ಬೇಕಾಕತಿ. ಅವರು ಕಿಚನ್ದಾಗ ಹೋಗಿ ಅಳ್ಕೊಂತ ಕುಂದಿರ್ಬೇಕಾಕೈತಿ. ಗಂಡೊಂದು ಹೊಡಿತಾನ, ಗಂಡೊಂದು ಏನಾರ ಅಂತಾನ, ಅತ್ತಿ ಮಾಮ ಬೈತಾರ. ಅದನ್ನ ಎದುರ್ಸಕ್ಕಾಗ್ಲಾರ್ದ, ಫೇಸ್ ಮಾಡೋಕ್ಕಾಗ್ಲಾರ್ದ, ಒಳಗೆ ಕೊರಿಗೆ ಜೀವನ ಪೂರ್ತಿ ಇದ್ರಾಗ ಸತ್ತು ಹೋಗ್ಬಿಡ್ತಾವೆ. ನಿಮಗೆ ಇದೇ ಬೇಕಾಗೈತೇನು? ದಯವಿಟ್ಟು ನಂದು ಕಡೆಯಿಂದ ಒಂದು ರಿಕ್ವೆಸ್ಟ್ ಐತಿ, ಉತ್ತರ ಕರ್ನಾಟಕ ಪೇರೆಂಟ್ಸ್ ಯಾರ್ಯಾರು ಅದೀರಿ, ಕೆಲವೊಂದು ಫ್ಯಾಮಿಲೀಸ್ ನೋಡಿದ್ರೆ ಐ ಫೀಲ್ ಪ್ರೌಡ್. ಯಾವುದೇ ಕೆಲಸ ಇರಲಿ ರೀ, ಅವ್ರ ಮಕ್ಕಳನ್ನ ಅವ್ರು ಬೆಳೆಸಕ್ಕೆ ನಿಂತಾರ, ಅವ್ರ ಮಕ್ಳಿಗೆ ಅವ್ರು ಸಪೋರ್ಟ್ ಮಾಡ್ತಾರ. ನೀವು ಅದನ್ನು ಮಾಡಿರಿ, ದಯವಿಟ್ಟು ನಿಮ್ಮ ಮಕ್ಳಿಗೆ ಸಪೋರ್ಟ್ ಮಾಡಿರಿ. ಅವ್ರು ಏನು ಮಾಡ್ತಾರಂತಾರೆ ಅದನ್ನು ಮಾಡ್ಲಿಕ್ಕೆ ಬಿಡ್ರಿ. ಹುಡುಗಿರು ನೀವು ರಿಸ್ಕ್ ತಗೋರಿ. ಈಗ ತಪ್ಪು ಈಗ ಮಾಡ್ಲಾರ್ದ ವಯಸ್ಸಾದ್ಮೇಲೆ ಮಾಡ್ತೀರಿ ತಪ್ಪ. ಈಗ ರಿಸ್ಕ್ ತಗೊಳ್ಳೋದು ವಯಸ್ಸಾದ್ಮೇಲೆ ಮುದುಕಾದ್ಮೇಲೆ ತೊಗೊಂತೀರಿ ರಿಸ್ಕ್. ಏನು ಮಾಡ್ಬೇಕು ಅನ್ಸತ್ತಲ್ಲ ಮಾಡ್ರಿ. ನಿಮ್ಮ ಜೀವನದಾಗ ನೀವು ಖುಷಿ ಇರಿ, ನೆಮ್ಮದಿಯಿಂದ ಇರ್ರಿ. ಮಂದಿ ಜೀವನ ಹಾ ಮಾಡಕ್ಕೆ ಬರಬೇಡ್ರಿ, ಮಂದಿ ಜೀವನಕ್ಕೆ ತೊಂದರೆ ಕೊಡಕ್ಕೆ ಬರಬೇಡ್ರಿ. ನನ್ನ ಜೀವನಕ್ಕೆ ಯಾರು ಬಂದಾರ ಹಿಂಗೆ ಮಾತಾಡಕ್ಕೆ, ಹಿಂಗೇನ್ರ ಮಾಡೋಕ್ಕೆ ಚಾನ್ಸ ಇಲ್ಲ. ಯಾರಿಗೂ ಆ ರೈಟ್ಸ್ನ ಕೊಟ್ಟಿಲ್ಲ, ಕೊಡುದೂ ಇಲ್ಲ. ನನಗೇನು ಮಾಡ್ಬೇಕು ಅನ್ಸತ್ತಿ ನಾ ಅದನ್ನು ಮಾಡ್ತೇನೆ. ನನ್ನೊಳಗೆ ಏನು ಟ್ಯಾಲೆಂಟ್ ಐತಿ ನಾ ಅದನ್ನು ಹೊರಗೆ ಹಾಕ್ತೇನೆ. ಅಲ್ರಿ, ಎಡಿಟಿಂಗ್ ಒಳಗನ ಎಡಿಟರ್ ಅಂತನ ಪೋಸ್ಟ್ ಬಿಡಾತಾರ. ವಿಡಿಯೋ ಎಡಿಟರ್, ಕಂಟೆಂಟ್ ರೈಟರ್, ಕಂಟೆಂಟ್ ಎಡಿಟರ್, ಫೋಟೋಗ್ರಫಿ, ಸಿನಿಮ್ಯಾಟೋಗ್ರಫಿ, ಹೊಸ ಎಷ್ಟು ಪೊಸಿಷನ್ಗಳು ಬಂದಾವ. ಅದ್ರೊಳಗೆ ನಿಮ್ಮ ಕರಿಯರ್ ರೂಪಿಸ್ಕೊಳ್ರಿ. ನಿಮಗೆ ಇಂಟ್ರೆಸ್ಟ್ ಇದೆ, ಕಲ್ತಿದ್ದ ಜ್ಞಾನ ಯಾವತ್ತೂ ಕೆಡುವುದಿಲ್ಲ. ನೀವೇನ ಕಲೀರಿ. ನಾ ಸಿವಿಲ್ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್, ನಾ ಟೀಚಿಂಗ್ ಫೀಲ್ಡ್ ಒಳಗದೀನಿ. ಈಗ ನನ್ನ ಪ್ಯಾಷನ್ ಐತಿ ಮ್ಯೂಸಿಕ್, ಡ್ಯಾನ್ಸಿಂಗ್. ನಾ ಏನೋ ಒಂದು ಹೊಸದು ಮಾಡಿದ್ರು ಆ ಕಮ್ಯುನಿಕೇಷನ್ ಸ್ಕಿಲ್ ನನ್ನ ಕಡೆ ಐತೆ ಅಂತ ಹೇಳಿ ನಾನು ಅದನ್ನು ಎಕ್ಸ್ಪ್ರೆಸ್ ಮಾಡ್ತೀನಿ. ಇನ್ನೊಬ್ಬರಿಗೆ ಒಂದು ರೋಲ್ ಮಾಡೆಲಾಗಿ ಬೆಳೀರಿ. ಅದನ್ನು ಬಿಟ್ಕೊಟ್ಟು ನಿಮ್ಮ ಮನೆಯ ಮಕ್ಕಳನ್ನೂ ತಗ್ಗಿಸಿ ಬಗ್ಗಿಸಿ, ಇನ್ನೊಬ್ಬರ ಮನೆಯ ಮಕ್ಕಳನ್ನೂ ನೀವು ಏನೋ ಒಂದು ದೊಡ್ಡ ತಪ್ಪು ಮಾಡತ್ತಾರ ಅನ್ನೋ ಲೆವೆಲಿಗೆ ಮಾತಾಡಿ ಅವ್ರನ್ನೂ ಕುಗ್ಸೋ ಪ್ರಯತ್ನ ಮಾಡಕ್ಕೆ ಹೋಗ್ಬೇಡ್ರಿ. ಯಾರ್ಯಾರ ಮನ್ಯಾಗ ಹೆಣ್ಮಕ್ಳು ಅದಾರಲ್ಲ ಒಂದ್ಸರಿ ಇದ್ರ ಬಗ್ಗೆ ವಿಚಾರ ಮಾಡ್ರಿ. ಯಾಕಂದ್ರೆ ದುನಿಯಾ ಭಾಳ ಕೆಟ್ಟ ಖರಾಬ್ ಆಗೈತಿ. ನೀವು ಅನ್ಕೊಂಡಂಥ ದುನಿಯಾ ಅಲ್ಲ. ಈಗ ದಿನಾ ನೋಡ್ತೀರಿ ನೀವು. ನಿಮ್ಮ ಮಕ್ಕಳನ್ನ ಇಂಡಿಪೆಂಡೆಂಟ್ ಆಗಿ ಬೆಳೆಯಕ್ಕೆ ಬಿಡ್ರಿ, ಇಂಡಿಪೆಂಡೆಂಟ್ ಆಗಿ ಸ್ಟ್ರಾಂಗ್ ಮಾಡ್ರಿ. ಅವ್ರನ್ನ ಏನೋ ಅವ್ರ ಲೈಫ್ದಾಗ ಬಂದ್ರು ಅವ್ರನ್ನ ನಾಳೆ ಮದುವೆ ಆದ್ಮೇಲೆ ತವ್ರ ಮನೆಗೆ ಯಾವ ಹೆಣ್ಮಕ್ಳು ಓಡಿ ಬರೋದಿಲ್ಲ ರೀ, ನನ್ನ ಗಂಡನ ಮನೆಗೆ ಹಿಂಗೆ ಪ್ರಾಬ್ಲಮ್ ಆಗತೈತಿ ಅಂತ ಹೇಳಿ ಅವ್ರ ನಿಭಾಯಿಸ್ಕೊಳ್ಬೇಕು ಅದನ್ನು. ಆ ಒಂದು ಕಲೆನೂ ಅವ್ರಿಗಿಲ್ಲ, ಆ ಒಂದು ಗಟ್ಸ್ ಅವ್ರಿಗಿಲ್ಲ. ಏನಾದರೂ ನಾ ಫೇಸ್ ಮಾಡ್ಕೋತೇನಪ್ಪ, ನಾ ಸಹಿಸ್ಕೊತೀನಿ, ಅಥವಾ ನಾ ಫೈಟ್ ಬ್ಯಾಕ್ ಮಾಡ್ತೀನಿ, ಕೇಳ್ತೇನೆ ಅವರಿಗೆ ಯಾಕೆ ನನ್ನ ಕಡೆ ಏನು ತಪ್ಪಾಗೈತೆ ಹೇಳ್ರಿ, ನಾ ತಿದ್ಕೊಂತೇನೆ. ಅದನ್ನು ಬಿಟ್ಟು ಇಂಥದ್ದು ಮಾತಾಡಬೇಡ್ರಿ, ಹಿಂಗೆ ನಂಗೆ ಟಾರ್ಚರ್ ಕೊಡಬೇಡ್ರಿ. ಇಷ್ಟು ಹೇಳೋವಷ್ಟು ಗಟ್ಸ್ ನೀವು ಬೆಳೆಸಲಿಲ್ಲ ನಿಮ್ಮ ಮಕ್ಕಳ ಕಡೆ ಅಂತಂದ್ರೆ ಮತ್ತು ಏನು ಬಂತ್ರಿ? ಏನೋರಿಪ್ಪ, ನಂದಂತೂ ತಲೆ ಕೆಟ್ಟು ಹೋಯ್ತು ನೋಡ್ರಿ. 3-4 ದಿನ ಆಯ್ತು. ಅದಕ್ಕೆ ನಾ ಮಾತಾಡಿ ಮುಗಿಸ್ಬೇಕಂತ ಹೇಳಿ ಅದ್ರಾಗ ಇವತ್ತು ಮುಂಜಾನಿಂದ ಖಾಲಿ ಇದ್ನಿ ಅಂತ ಹೇಳಿ ನೋಡ್ಲಿರ್ತೀನಿ. ಬರೀ ಅವ ಬರ್ಲಿರ್ತಾವ. ಹೆಣ್ಮಕ್ಳನ್ನ ಏನು ತಿಳ್ಕೊಂಡಿರಿ ನೀವು? ಗೊಂಬಿಗತೆ ಇರ್ತಾರೆ ಹೌದು, ಆದ್ರೆ ಗೊಂಬೆ ಎಲ್ಲ. ಅವ್ರಿಗೂ ಜೀವನ ಐತಿ, ಅವ್ರದ್ದು ಖುಷಿ ಐತಿ, ಅವ್ರದ್ದು ನೆಮ್ಮದಿ ಐತಿ. ಅವ್ರಿಗೂ ಯಾರ ಕಡೆನೂ ತಮ್ಮ ಅಪ್ಪನ ಕಡೆ, ತಮ್ಮ ಅಣ್ಣ ತಮ್ಮಂದ್ರ ಕಡೆ, ತಮ್ಮ ಗಂಡನ ಕಡೆ 10 ರೂಪಾಯಿ ಸಂಬಂಧ ಕೈ ಚಾಚ್ಬೇಕು ಅನ್ನುವಂಥದ್ದು ಆಸೆ ಇರುವುದಿಲ್ಲ ಯಾರಿಗಾದ್ರೂ. ದುಡಿಬೇಕನ್ನೋದು ಇರ್ತೈತಿ. ಅಪ್ಪ ಅವನ ನೆಪ ಕೊಡಕ್ಕೆ ಹೋಗ್ಬೇಡ್ರು. ಅಪ್ಪ ಅವ್ವ ಯಾವತ್ತೂ ಮಕ್ಳಿಗೆ ಕೆಟ್ಟದ್ದು ಬಯಸೋದಿಲ್ಲ. ಅಪ್ಪ ಒಂದು ಹೆದರಿಕೆ ಇರ್ತೈತೆ ಅಷ್ಟೇ. ಏನಾರ ಮಾಡ್ಯಾಳಲ್ಲ, 4 ಮಂದಿಯಾಗ ನಾವು ಮುಖ ತೋರಿಸ್ಲಾರ್ದಂಗೆ ಮಾಡ್ಯಾಳಲ್ಲ ಅನ್ನೋದೊಂದು ಹೆದರಿಕೆ ಇರ್ತೈತೆ ಅಷ್ಟೇ. ಅದನ್ನು ಬಿಟ್ರೆ ನೀ ಅದನ್ನು ಮಾಡ್ಬೇಡ, ಇದನ್ನು ಮಾಡ್ಬೇಡ ಅವ್ರು ಏನೂ ಹೇಳೋದಿಲ್ಲ. ನೀವು ಅದನ್ನು ಒಳ್ಳೆ ವೇದಾಗ ಬೆಳೆಸ್ಕೊಂಡು ಮಾಡಿಕೊಂಡು ಆ ಕಮ್ಯುನಿಕೇಷನ್ ಸ್ಕಿಲ್ಸ್ ಬೆಳೆಸ್ಕೊಂಡು ಅವ್ರ ಜೊತೆ ಮಾತಾಡಿ ಅವ್ರಿಗೆ ಕನ್ವಿನ್ಸ್ ಮಾಡುವಂಥ ಕೆಪಾಸಿಟಿ ನಿಮಗೆ ಇರಲಿಲ್ಲ ಅಂತಂದ್ರೆ ನೀವು ದಯವಿಟ್ಟು ನೀವು ಮನೆ ಬಿಟ್ಟು ಹೊರಗೆ ಬರಕ್ಕೆ ಹೋಗ್ಬೇಡ್ರಿ. ಹೆಣ್ಮಕ್ಳು ಬಂದಿರಿ ಅಂತಂದ್ರೆ ಏನಾರ ಒಂದು ಸಾಧನೆ ಮಾಡಿ ಹೋಗ್ರಿ. ಬರೀ ತಿನ್ನೋದು ಮಕ್ಕಳದು ಅಪ್ಪ ಅವ್ವ ಹೇಳಿದ್ರು, ರಿಲೇಟಿವ್ಸ್ ಹೇಳಿದ್ರು ಅಂತ ಹೇಳಿ
ತಲೆ ಕೆಡಿಸ್ಕೊಂಡು ನಿಮ್ಮ ಜೀವನ ಮೂರ ಬಟ್ಟಿ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಎಲ್ಲರಿಗೂ ಒಂದು ಚಾನ್ಸ್ ಇರ್ತೈತಿ. ನೀವು ಯಾವುದೇ ಏಜ್ ಒಳಗೆ ಹೊಸದು ಟ್ರೈ ಮಾಡ್ಬೋದು. ನೀವು ಯಾವಾಗ ಬೇಕಾವಾಗ ಹೊಸದು ಕಲೀರಿ. ಜ್ಞಾನಕ್ಕೇನು ಕೊರತೆ ಐತಿ? ನನಗೆ ಬರೀ ಮ್ಯೂಸಿಕ್ ಒಳಗಷ್ಟ ಇಂಟ್ರೆಸ್ಟ್ ಇತ್ತು, ಹೊಸದು ಕ್ರಿಯೇಟಿವಿಟಿ ಒಳಗೆ ಇಂಟ್ರೆಸ್ಟ್ ಐತಿ. ಆದ್ರೆ ಅದನ್ನು ಪೋಸ್ಟ್ ಮಾಡೋದು, ಅದನ್ನು ಎಡಿಟ್ ಮಾಡೋದು ನನಗೂ ಗೊತ್ತಿರಲಿಲ್ಲ. ಈಗ ನಾ ಒಂದೊಂದು ಕಲೀಲಿಕತ್ತೀನಿ. AI ಯೂಸ್ ಮಾಡ್ಲತ್ತೀನಿ, ChatGPT ಯೂಸ್ ಮಾಡ್ಲತ್ತೀನಿ. ಫ್ರೀ ಟೈಮ್ ಇದ್ದಾಗೆಲ್ಲ ನಾ ಇನ್ನೊಬ್ಬರ ಜೊತೆ ಕುಂತು ಹರಟಿ ಹೊಡೆಯೋದಿಲ್ಲ. ನಾ ಇಂಥ ಕೆಲಸ ಮಾಡಿ ನನ್ನ ಜೀವನ ರೂಪಿಸ್ಕೊಳತ್ತೀನಿ. ಅದ್ರ ಖುಷಿ ನನಗೈತಿ, ಅದ್ರ ಪ್ರೌಡ್ ನನಗೈತಿ. ನೀವು ಇಂಥದ್ದೇನಾರ ಕಲೀರಿ ಹೊಸದು. ನೀವು ಏನಾರ ಮಾಡಕ್ಕೆ ಟ್ರೈ ಮಾಡಿರಿ, ಪ್ರಯತ್ನ ಪಡ್ರಿ, ಬಿಸ್ನೆಸ್ ಹಾಕ್ರಿ, ಸಣ್ಣ ಹುಡುಗರಿಗೆ ಕಲ್ಸಕ್ಕೆ ಪ್ರಯತ್ನ ಮಾಡಿರಿ. ಎಷ್ಟೋ ಟೆಕ್ನಾಲಜಿಗಳು ಬಂದಾವೆ. ಏನ ಆಗಲಿ, ಗರ್ಲ್ಸ್ ಯಾವತ್ತೂ ಹಿಂದೆ ಸರಿಬೇಡ್ರಿ. ಯಾವುದಕ್ಕೂ ನಿಮಗೇನು ಮಾಡ್ಬೇಕು ಅನಿಸುತ್ತೋ ಅದನ್ನು ಮಾಡಿರಿ. ಡಸಂಟ್ ಮ್ಯಾಟರ್ ಯು ಆರ್ ಅನ್ಮ್ಯಾರಿಡ್, ಯು ಆರ್ ಮ್ಯಾರಿಡ್, ಯು ಹ್ಯಾವ್ ಕಿಡ್ಸ್ ಆರ್ ಯು ಆರ್ ಸ್ಟೇಯಿಂಗ್ ಇನ್ ಜಾಯಿಂಟ್ ಫ್ಯಾಮಿಲಿ. ಡಸಂಟ್ ಮ್ಯಾಟರ್. ಡೋಂಟ್ ವರಿ ಎಟ್ ಆಲ್. ನಿಮಗೆ ಮಾಡ್ಬೇಕು ಅನಿಸುತ್ತಾ ಮಾಡಿರಿ. ಬಾಯ್ಸ್ಗಿಂತ ಜಾಸ್ತಿ ಗರ್ಲ್ಸ್ ಕಡೆ ಬ್ರೈನ್ ವೇಟೇಜ್ ಐತಿ, ಸ್ಕಿಲ್ಸ್ ಜಾಸ್ತಿ ಅದಾವ, ಬೇಗ ಗ್ರಾಸ್ಪ್ ಮಾಡ್ಕೊಳ್ಳುವಂತಹ ಕೆಪಾಸಿಟಿ ಐತಿ. ಎಬಿಲಿಟಿ ಇದ್ದಾಗೂ ಮಂದಿ ಕಡೆ ಕೈ ಚಾಚ್ಕೊಂಡು ನಿಮ್ಮ ಜೀವನ ನಡೆಸಬೇಕಾಗಿಲ್ಲ. ದುನಿಯಾ ಭಾಳ ಮುಂದುವರ್ದೈತ್ರಿ. ಹಿಂದಿನ ಕಾಲದಾಗ ಹೆಣ್ಮಕ್ಳು ಅಳ್ಕೊಂತ ಕಿಚನ್ ಒಳಗೆ ಏನು ಸಹಿಸ್ಕೊಂಡ್ರಲ್ಲ, ಹಂಗೆ ನಮ್ಮ ಜೀವನ ಆಗೋದು ಬೇಡ. ಎಷ್ಟು ಕಲಿತ್ರು, ಎಷ್ಟು ಆಸೆ ಇದ್ರೂ, ಎಷ್ಟು ಸಾಮರ್ಥ್ಯ ಇದ್ರೂ ಬರೀ ಅಡುಗೆ ಮಾಡೋದು, ತೊಳೆಯೋದು, ಬಳಿಯೋದು ಇದ್ರಾಗನ ಇಡೀ ಜೀವನ ಕಳ್ಕೊಂಡ್ರಲ್ಲ, ಹಂಗೆ ನಮ್ಮ ಜೀವನ ಆಗೋದು ಬೇಡ. ಸ್ವಲ್ಪ ವಿಚಾರ ಮಾಡಿರಿ, ಒಂದು ಮುಂದೆ ಹೆಜ್ಜೆ ಇಡ್ರಿ. ಯಾವತ್ತೂ ಒಂದು ಮುಂದೆ ಹೆಜ್ಜೆ ಇಡು ಮುಂದಾಗಟ್ಟ ತ್ರಾಸ್ರಿ. ಹೆಜ್ಜೆ ಇಟ್ಟ ಮೇಲೆ ಅದು ಹೆಂಗೆ ಸರಾಗವಾಗಿ ಹೋಗ್ತದೆ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ಅದನ್ನು ಮೊದಲು ಮಾಡಿರಿ. ಬಾವ್ಯಾಗಿನ ಕಪ್ಪಿಯಾಗಿ ಅದ ಜೀವನ ಅನ್ಕೋಬೇಡ್ರಿ. ಸಮುದ್ರ ಐತಿ, ಭಾಳ ದೊಡ್ಡದದ. ಬರ್ರಿ, ಹೊರಗಿನ ಜಗತ್ತು ನೋಡ್ರಿ, ಎಂಜಾಯ್ ಮಾಡಿರಿ, ತಪ್ಪು ಮಾಡಿರಿ, ಅದರಿಂದ ಕಲೀರಿ, ರಿಸ್ಕ್ ತಗೋರಿ. ನಿಮ್ಮ ಜೀವನದಾಗ ನಡೆಯುವಂಥ ಎಲ್ಲ ಇನ್ಸಿಡೆಂಟ್ಗಳಿಗೂ ನೀವೇ ಜವಾಬ್ದಾರ ಆಗಿರಬೇಕು ಹೊರತಾಗಿ ನಿಮ್ಮ ತಂದೆ ತಾಯಿನೋ, ನಿಮ್ಮ ರಿಲೇಟಿವ್ಸೋ ಅಥವಾ ನಿಮ್ಮ ಫ್ರೆಂಡ್ಸೋ ಆಗಬಾರ್ದ್ರಿ. ಆವಾಗ ನಿಮ್ಮ ಕಾನ್ಫಿಡೆನ್ಸ್ ಕಡಿಮೆ ಆಗ್ತದ್ರಿ. ಬಾವ್ಯಾಗಿಂದ ಒಂದೇ ಸರಿ ಜಿಗದ್ ಹೊರಗೆ ಬರ್ರಿ, ಸಮುದ್ರದಾಗ ಬಂದು ಈಜಾಡ್ರಿ, ಅದ್ರ ಮಜಾನ ಬೇರೆ ಐತ್ರಿ. ಇದು ನನಗೆ ಅನ್ನಿಸ್ತದ್ರಿ. ನನಗೆ ಅನಿಸಿದ್ದನ್ನು ನಾನು ನಿಮ್ಗೆ ಹೇಳೀನಿ. ನಾನು ಪ್ರತಿಯೊಂದು ಬ್ಯಾಚ್ ಒಳಗೂ ಪ್ರತಿಯೊಂದು ಸ್ಟೂಡೆಂಟ್ಸಿಗೆ ನಾನು ಇದನ್ನು ಹೇಳ್ತೀನಿ. ಗರ್ಲ್ಸ್ ಇರಲಿ, ಬಾಯ್ಸ್ ಇರಲಿ, ಟೇಕ್ ರಿಸ್ಕ್, ಬಿಲ್ಡ್ ಯುವರ್ ಲೈಫ್, ರೈಟ್ ಯುವರ್ ಡೆಸ್ಟಿನಿ. ನಿಮ್ಮ ಕೈಯಾಗೈತಿ, ಮಂದಿ ಕೈಯಾಗಿಲ್ಲ. ನನಗೇನು ಫೀಲ್ ಆಯ್ತು ನಾ ಅದನ್ನು ನಿಮ್ಮ ಮುಂದೆ ಶೇರ್ ಮಾಡ್ಕೊಂಡೇನಿ. ನಿಮಗೇನು ಅನ್ನಿಸ್ತೈತಿ ಅದನ್ನು ನೀವು ಕಮೆಂಟ್ ಮೂಲಕ ನನಗೆ ತಿಳಿಸ್ಬೋದು. ನೀವು ಯಾರು ಇಂಥ ಸಿಚುವೇಶನ್ ಫೇಸ್ ಮಾಡ್ಲಿತ್ತಿದ್ರೆ ಅಂದ್ರೆ, ಇಲ್ಲ ಇದ್ರಾಗಿಂದ ಹೊರಗೆ ಬಂದು ಏನಾರ ಒಂದು ಮಾಡಬೇಕು, ಅಚೀವ್ ಮಾಡಬೇಕು ಅನ್ನೋಂಥ ಕನಸು ಕಟ್ಕೊಂಡಿದ್ರಿ ಅಂದ್ರೆ, ಈ ವಿಡಿಯೋ ಬಗ್ಗೆ ನಿಮಗೇನು ಅನ್ನಿಸ್ತೈತಿ ಅನ್ನೋದರ ಕಮೆಂಟ್ ಒಳಗೆ ಹಾಕ್ರಿ. ಥ್ಯಾಂಕ್ ಯು.